ಓಂ ನಮಃ ಶಿವಾಯ. ಸ್ವಾಮಿ ಕುಲಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಚಾನಲ್ಗೆ ಸ್ವಾಗತ. ಮೀನರಾಶಿಯಲ್ಲಿ ಬುಧಾದಿತ್ಯ ಯೋಗ. ಈ ರಾಶಿಯವರಿಗೆ ಎಲ್ಲದರಲ್ಲೂ ಯಶಸ್ಸು ಖಂಡಿತ. ಯಾವ ರಾಶಿಯವರಿಗೆ ಅನ್ನೋದನ್ನು ಹೇಳ್ತಾನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡೋದು ಮಾತ್ರ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ಯಾವುದೇ ದುಡ್ಡು ಗಿಡ್ಡು ಏನೂ ಹೋಗೋದಿಲ್ಲ. ಹಾಗೆಯೇ ಸಬ್ಸ್ಕ್ರೈಬ್ ಹೊತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡಿ, ಆಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡ. ಆಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ಪಟ್ಟು ಅಂತ ಸಿಗುತ್ತೆ. ಹಾಗೆಯೇ ನೋಡೋದು ಮಾತ್ರ ಅಲ್ಲ, ದಯವಿಟ್ಟು ಆದಷ್ಟು ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೆ ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ಮತ್ತು ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸಿ. ಜೊತೆಗೆ ಏನಾದರೂ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು, ಸೂಕ್ತ ಪರಿಹಾರ ಮತ್ತು ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಸ್ವಲ್ಪ ಆಚೆ ಆಗ್ಬೋದು, ಖಂಡಿತವಾಗ್ಲೂ ನಾನು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆ ನಿಮಗೆ ಏನಾದರೂ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳ್ಬೋದು. ಅದಕ್ಕೆ ರಿಲೇಟೆಡ್ ವಿಡಿಯೋ ಕೂಡ ನಾನು ಮಾಡಿ ಹಾಕ್ತೇನೆ. ಹಾಗೆಯೇ ನಾನು ನಂಬಿದ ಶಿವದೇವರ ಹಾಗೂ ಕುರುಗ ಜೊತೆ ವಿಧ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಮೀನರಾಶಿಯಲ್ಲಿ ಬುಧಾದಿತ್ಯ ಯೋಗ ಈ ರಾಶಿಯವರಿಗೆ ಯಶಸ್ಸು ಖಂಡಿತ. ಮೀನರಾಶಿಯಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗದಿಂದ ಬುಧಾದಿತ್ಯ ಯೋಗ ರೂಪುಗೊಳ್ಳುವಂಥದ್ದು. ಈ ಶುಭ ಯೋಗವು ಕೆಲವು ರಾಶಿ ಚಿಹ್ನೆಗಳಿಗೆ ಅದೃಷ್ಟವನ್ನು ತರುವಂಥದ್ದು. ಮೀನರಾಶಿಯಲ್ಲಿ ಬುಧಾದಿತ್ಯ ಯೋಗದ ರಚನೆಯಿಂದಾಗಿ ಯಾವ ರಾಶಿಯವರ ಅದೃಷ್ಟ ಕುಲಾಯಿಸಲಿದೆ ಮತ್ತು ಸೂರ್ಯ ಮತ್ತು ಬುಧ ಸಂಯೋಗಗೊಂಡಾಗಲೆಲ್ಲ ಬುಧಾದಿತ್ಯ ಯೋಗ ರೂಪುಗೊಳ್ಳುವಂಥದ್ದು. ಸಾಕಷ್ಟು ಬಾರಿ ನಾನು ಹೇಳ್ತಾ ಇರ್ತೇನೆ ಇದರ ಬಗ್ಗೆ. ಎರಡು ಗ್ರಹಗಳ ನಡುವೆ ಪರಸ್ಪರ ತಿಳುವಳಿಕೆ, ಸ್ನೇಹವಿದ್ದು ಇವರು ಒಟ್ಟಿಗೆ ಸೇರಿದಾಗ ಶುಭ ಫಲಿತಾಂಶಗಳನ್ನು ನೀಡುವಂಥದ್ದು. ಮಾರ್ಚ್ 7ರಂದು ಬೆಳಗ್ಗೆ 9:21ಕ್ಕೆ ಗ್ರಹಗಳ ರಾಜಕುಮಾರ ಅಂದರೆ ಬುಧ ಮೀನರಾಶಿಯನ್ನು ಪ್ರವೇಶಿಸುವಂಥದ್ದು ಮತ್ತು ಅದರ ನಂತರ ಗ್ರಹಗಳ ಅಧಿಪತಿಯಾದ ಸೂರ್ಯನು ಮಾರ್ಚ್ 14ರಂದು ಮಧ್ಯಾಹ್ನ 12:23ಕ್ಕೆ ಮೀನರಾಶಿಯನ್ನು ಪ್ರವೇಶಿಸುವಂಥದ್ದು. ಬುಧ ಮತ್ತು ಸೂರ್ಯನ ಉಪಸ್ಥಿತಿಯು ಮೀನರಾಶಿಯಲ್ಲಿ ಬುಧಾದಿತ್ಯ ಯೋಗವನ್ನು ರೂಪಿಸುವಂಥದ್ದು. ಇದರಿಂದಾಗಿ ಯಾವ ರಾಶಿಯವರಿಗೆ ಒಳ್ಳೆಯದು ಅನ್ನೋದನ್ನು ಹೇಳ್ತಾರೆ. 12 ರಾಶಿಗೆ ಕೂಡ ಇದರ ಫಲಾಫಲ ಇದ್ದೇ ಇರುತ್ತೆ. ನಾನು ಹೇಳ್ತೇನೆ ಪ್ರತಿ ಸಲ ಕೂಡ. ಕೆಲವು ರಾಶಿಯವರಿಗೆ ತುಂಬ ಒಳ್ಳೆಯದಿರುತ್ತೆ. ಅದು ಯಾವುದು ಅಂತ ನೋಡೋದಾದರೆ ವೃಷಭ ರಾಶಿಯವರಿಗೆ 11ನೇ ಮನೆಯಲ್ಲಿ ಬುಧಾದಿತ್ಯ ಯೋಗದ ರಚನೆ ಆಗಲಿದೆ ಮತ್ತು ಇದರ ಪರಿಣಾಮವಾಗಿ ವೃಷಭ ರಾಶಿಯವರು ಈ ಅವಧಿಯಲ್ಲಿ ವಿಶೇಷ ಪ್ರಯೋಜನಗಳನ್ನು ಪಡೆಯುವಂಥದ್ದು ಮತ್ತು ದೀರ್ಘಕಾಲದವರೆಗೆ ಸ್ಥಗಿತಗೊಂಡಿದ್ದ ಕೆಲಸಗಳು ಯಶಸ್ವಿಯಾಗಬಹುದು ಮತ್ತು ಇದರ ಹೊರತಾಗಿ ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಎಲ್ಲವೂ ಆಶೀರ್ವದಿಸಲ್ಪಡುವಂಥದ್ದು. ವೃತ್ತಿಪರ ದೃಷ್ಟಿಕೋನದಿಂದ ನಿಮಗಾಗಿ ಸಾಕಷ್ಟು ಹೊಸ ಅವಕಾಶಗಳು ಬರುವಂಥದ್ದು ಮತ್ತು ವಿದೇಶದಲ್ಲಿ ಕೆಲಸ ಮಾಡುವ ಕನಸು ಕೂಡ ಈ ಸಮಯದಲ್ಲಿ ಈಡೇರಬಹುದು. ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಕೂಡ ಗಳಿಸುವ ಸಾಧ್ಯತೆ ಇರುವಂಥದ್ದು. ಹಾಗೆಯೇ ಮಿಥುನ ರಾಶಿಯವರಿಗೆ 10ನೇ ಮನೆಯಲ್ಲಿ ಸೂರ್ಯ ಬುಧನ ಸಂಯೋಗವು ಸಂಭವಿಸುವಂಥದ್ದು ಮತ್ತು ಮಿಥುನ ರಾಶಿಯವರು ಬುಧಾದಿತ್ಯ ಯೋಗದಿಂದ ಸಾಕಷ್ಟು ಪ್ರಯೋಜನಗಳನ್ನು ಸುಲಭವಾಗಿ ಪಡೆಯಬಹುದು. ಅದೃಷ್ಟ ನಿಮ್ಮ ಪರವಾಗಿರ್ತದೆ. ಅದಕ್ಕಾಗಿ ನಿಮ್ಮ ಜೀವನದ ಎಲ್ಲ ವಿಭಿನ್ನ ಅಂಶಗಳಲ್ಲಿ ನೀವು ಯಶಸ್ವಿಯಾಗಲು ಸಾಧ್ಯವಾಗುವಂಥದ್ದು. ನೀವು ನಿಮ್ಮ ವ್ಯವಹಾರವನ್ನು ನಡೆಸ್ತಾ ಇದ್ದರೆ ಅದು ನಿಜವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಸಾಧ್ಯತೆ ಇರುವಂಥದ್ದು ಮತ್ತು ಅದನ್ನು ವಿದೇಶದಲ್ಲಿ ನಿರ್ವಹಿಸುವುದು ನಿಮಗೆ ಅದ್ಭುತ ಲಾಭಗಳನ್ನು ಕೂಡ ಉಂಟು ಮಾಡಬಹುದು. ನೀವು ಉದ್ಯೋಗಸ್ಥರಾಗಿದ್ದರೆ ನಿಮಗೆ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳ ಅತ್ಯುತ್ತಮ ಮತ್ತು ಅತ್ಯಂತ ಸಂತೋಷದ ಸಮಯಗಳಲ್ಲಿ ಒಂದಾಗಲಿದೆ. ಮಿಥುನ ರಾಶಿ ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನೋಡುವಂಥದ್ದು ಕನ್ಯಾ ರಾಶಿಗೆ ಈ ಜನರಿಗೆ 7ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ರೂಪುಗೊಳ್ಳುವಂಥದ್ದು. ಇದರ ಪರಿಣಾಮವಾಗಿ ಕನ್ಯಾ ರಾಶಿಯ ಜನರು ಆರ್ಥಿಕ ಲಾಭವನ್ನು ಪಡೆಯುವುದು ಮಾತ್ರವಲ್ಲ, ಈ ಅವಧಿಯಲ್ಲಿ ತುಂಬ ಸಂತೋಷವಾಗಿರ್ತಾರೆ. ವೃತ್ತಿಪರ ದೃಷ್ಟಿಕೋನ ಇರ್ಬೋದು, ಸ್ವಯಂ ಉದ್ಯೋಗಿಗಳ ವ್ಯವಹಾರ ನಿಜವಾಗಿಯೂ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಮತ್ತು ಅವರಿಗೆ ತುಂಬ ಲಾಭವನ್ನು ತರಬಹುದು ಮತ್ತು ಅವರ ವ್ಯವಹಾರ ವಿದೇಶದಲ್ಲಿ ನಡೀತಾ ಇದ್ದರೆ ಅವರು ಅಲ್ಲಿಂದ ಅದ್ಭುತ ಲಾಭವನ್ನು ಕೂಡ ಪಡೆಯುವಂಥದ್ದು. ಹಾಗೆಯೇ ಭವಿಷ್ಯಕ್ಕಾಗಿಯೂ ನೀವು ಉಳಿತಾಯ ಮಾಡಲು ಸಾಧ್ಯವಾಗುವಂಥದ್ದು. ಅಂದರೆ ನೀವೇನು ಸಂಪಾದನೆ ಮಾಡ್ತೀರಿ ಅದನ್ನು ಸೇವ್ ಕೂಡ ಮಾಡುವಂಥ ಒಂದು ಸಂದರ್ಭ ಕೂಡ ಇದು. ಒಳ್ಳೆಯ ಇಂಥ ಸದವಕಾಶ ಅಂತಲೇ ಹೇಳಬಹುದು. ಹಾಗೆ ನೀವು ಆರೋಗ್ಯದ ದೃಷ್ಟಿಕೋನದಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ. ಅಂದರೆ ಏನಾದರೂ ಆರೋಗ್ಯದ ಸಣ್ಣಪುಟ್ಟ ಸಮಸ್ಯೆ ಇದ್ದರೆ ಅದೆಲ್ಲ ಸರಿಯಾಗುವಂಥದ್ದು. ಹಾಗೆಯೇ ಕಾಲದಿಂದ ನಡೆಯುತ್ತಿರುವ ಸಮಸ್ಯೆಗಳು ಕೂಡ ಪರಿಹಾರ ಆಗುವಂಥದ್ದು. ಏನಾದರೂ ದೀರ್ಘಕಾಲದ ಸಮಸ್ಯೆ ನಿಮ್ಮನ್ನು ಏನಾದರೂ ಕಾಡ್ತಾ ಇದೆ, ಅದು ಯಾವುದೇ ರೂಪದ ಇದರ ಆಗಿರ್ಬೋದು ಸಮಸ್ಯೆ, ಅದು ಕೂಡ ಎಲ್ಲವೂ ಸರಿಯಾಗುವಂಥದ್ದು. ಇವೇನು ಬುಧಾದಿತ್ಯ ಯೋಗದ ಒಳ್ಳೆಯ ಫಲಿತಾಂಶವನ್ನು ಪಡೆಯುವ ರಾಶಿಗಳು ಅಂತಲೇ ಹೇಳಬಹುದು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಧನ್ಯವಾದಗಳು.